ಇದ್ಯಾ ಫಿಶ್ ಬ್ರೋ ಅಮೆಝಾನ್ ಇಂದಾನೆ ಎತ್ಕೊಂಡ್ ಬಂದಿದ್ದೀರಾ? ಸೊ ತುಂಬಾ ಜನ ಈಸ್ಕೊಳ್ಳೋಂತ ಫಿಶ್ ಆಲಿಗೇಟರ್ ಗಾರ್ ಅಂತ. ಸರ್ ನಾನು 600-700 ರೂಪಾಯಿಗೆ ಅಂಗಡಿಯಿಂದ ತಗೊಂಡ್ಬಿಟ್ಟೆ, ಇವಾಗ ದೊಡ್ಡದಾಗ್ತಾ ಇದೆ. ಎಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿಲ್ಲ. ಇದು ನೋಡಿ, ಇದು ಈಸಿಲಿ 3 feet ಪ್ಲಸ್ ಸೈಜ್ ನೋಡ್ಬೇಕು, ಮ್ಯಾಸಿವ್ ಇದಾರೆ ಇವನು. ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಅಂದ್ರೆ ಫಸ್ಟ್, ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಬಿಫೋರ್ ಬೈಯಿಂಗ್ ಅ ಫಿಶ್ ಲರ್ನ್ ಅಬೌಟ್ ದಟ್ ಫಿಶ್. ಎಷ್ಟು ದೊಡ್ಡದಾಗುತ್ತೆ, ಕ್ಯಾನ್ ಯು ಅಕಾಮಿಡೇಟ್ ಇನ್ ಯುವರ್ ಟ್ಯಾಂಕ್ ಇಷ್ಟು ದೊಡ್ಡದಾದ್ರೆ, ಸೊ ಅದೆಲ್ಲ ತಿಳ್ಕೊಬೇಕು. ಸೊ ದಟ್ ಈಸ್ ವೈ ಐ ಕೆಪ್ ದಿಸ್ ಗೈ ಹಿಯರ್. ನನ್ನ ಹತ್ರ ಇದು 500 ರೂಪಾಯಿಂದ ಶುರು ಆಗುತ್ತೆ. ಸೊ 500 ರೂಪಾಯಿಗೆ ಈಸ್ಕೊಂಡ್ಬಿಡ್ತಾರೆ. ಫ್ಯೂಚರ್ ಅಲ್ಲಿ ಎಷ್ಟು ದೊಡ್ಡದಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂತ ಇಕ್ಕಿರೋದು. ಈ ತರ ತುಂಬಾನೇ ಫಿಶಸ್ ಇದೆ. ಸೊ ಚೆನ್ನಾಸಲ್ಲೇ ಒಂದೊಂದೇ ಫಿಶ್ ಒಂದೊಂದು ಸೈಜ್ ಇರುತ್ತೆ. ಸೊ ಯು ಶುಡ್ ನೋ ಅಬೌಟ್ ಆಲ್ ದೋಸ್ ಫಿಶಸ್. ಪೀಕಾಕ್ ಬ್ಯಾಸ್ ಅಂತಾರೆ ಈ ವೆರೈಟಿ. ಇವೆಲ್ಲ ಇಷ್ಟರಲ್ಲೇ ಇಸ್ಕೊಂತಾರೆ. ದಿಸ್ ಅಂಡ್ ಆಲ್ ವಿಲ್ ಬಿಕಮ್ ಮ್ಯಾಸಿವ್. ನನ್ನ ಪಾಯಿಂಟ್ ಅಲ್ಲಿ ನೀವು ನೋಡಿರ್ತೀರಾ, ಈ ಸೈಜ್ ಇರ್ತಾರೆ. ಸೊ ಒಂದೊಂದು ಫಿಶ್ನು ಮ್ಯಾಕ್ಸಿಮಮ್ ಸೈಜ್ ನಿಮ್ಗೆ 3-4 feet ಗಂಟೆಲ್ಲ ಬೆಳೆಯಂತದಿದೆ. ಅರಪೈಮ ಇಷ್ಟರಲ್ಲಿ ಇಸ್ಕೊಂತಾರೆ, ಅವು 8 ಅಡಿ ಗಂಟೆಲ್ಲ ಬೆಳೆಯುತ್ತೆ. ಸೊ ಯು ಶುಡ್ ನೋ ದ ಸೈಜಸ್. ನೋಡಿ, ನನ್ನ ಮೇನ್ ಟ್ಯಾಂಕ್ ಅಲ್ಲಿ ಐ ಗಿವ್ ಯು ಲೈವ್ ಎಕ್ಸಾಂಪಲ್. ಇದು ಪಾಕು ಅಂತ. ಪಾಕು ಬಂದು ಇಷ್ಟರಲ್ಲೇ ಸಿಗೋದು, 100 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ಇಸ್ಕೊಂತಾರೆ ನೋಡಿ ಸೈಜ್, ದೇ ಗ್ರೋ ಲೈಕ್ ಮ್ಯಾಸಿವ್ ಅಲ್ಲ. ಸೊ ಪೀಪಲ್ ಲವ್ ದೆಮ್ ಬಟ್ ದೊಡ್ಡದಾಗ ಅಂತ ವೆರೈಟಿ ಬೇಡ ಅನ್ನೋರಿಗೆ ಚಿಕ್ಕ ಮೀನುಗಳು ಸಹ ಇದೆ. ಇದೆಲ್ಲ ನೋಡಿ, ಬಾಲ ಶಾರ್ಕ್ ಮ್ಯಾಕ್ಸಿಮಮ್ 1 feet. ದೇ ಡೋಂಟ್ ವಾಂಟ್ ದ ಫಿಶಸ್ ಟು ಗ್ರೋ ಮಚ್ ಅಂತಾರಲ್ಲ ಅಂಥವ್ರಿಗೆ. ಸೊ ತುಂಬಾನೇ ವೆರೈಟೀಸ್. ಆಸ್ಕರ್ ಅಲ್ಲೇ ನೋಡಿ, ನಮ್ಮ ಹತ್ರ ಎಲ್ಲ 450 rupees ಇಂದಾನೇ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಎಷ್ಟು ಆಕ್ಟಿವ್ ಇದೆ ನೋಡಿ. ನನ್ನ ಸ್ಲಾಪಿ ಫಿಶಸ್ ಇಲ್ಲ, ಎಲ್ಲ ವೆಲ್ ಕ್ವಾರಂಟೈನ್ಡ್ ಆಕ್ಟಿವ್ ಫಿಶಸ್. ಇಂಥ ಫಿಶಸ್ ಹುಡುಕ್ತಾ ಇರೋರು ಬೆಂಗಳೂರಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ವಾ, ವಾವ್ ಅಕ್ವಾಟಿಕ್ಸ್ ಭೇಟಿ ನೀಡಿ. ನೀವು ಒಂದ್ಸತಿ ಬಂದು ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ. ಸೊ ಯು ಲುಕ್ ಅಟ್ ಮೈ ಥಿಂಗ್ಸ್ ಲೈಕ್ ಪಾಂಡ್ ಆಗ್ಲಿ, ದೀಸ್ ಆರ್ ಆಲ್ ಒನ್ ಗುಡ್ ಎಕ್ಸ್ಪೀರಿಯನ್ಸ್ ಐ ವುಡ್ ಸೇ. ಒನ್ಸ್ ಮಸ್ಟ್ ವಿಸಿಟ್ ಸ್ಟೋರ್ ನಂದು. ಮರಿಬೇಡಿ, ಹೆಸರು ವಾವ್ ಅಕ್ವಾಟಿಕ್ಸ್ ಅಂತ.